ನಮಸ್ತೆ ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನೋಡಿ. ನಾವು ಇವತ್ತು ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದೀವಿ ನಮ್ಮ ಮನೆ ಅಂಗಳದಲ್ಲಿ. ಆ, ಇದು ನೋಡಿ ನಾವು ಎಲ್ಲ ಮಹಿಳೆಯರು ಸೇರ್ಕೊಂಡೇನೆ ಇದು ಇದರ ಸೆಲೆಬ್ರೇಷನ್ ಅನ್ನ ನಾವು ಮಾಡೋದು. ಈ ತರ ರಂಗೋಲಿ ಅದೆಲ್ಲ ಹಾಕೋದು. ನಮ್ಗೆ ಹೊಸ ವರ್ಷ ಅಂತಂದ್ರೆ ನಮ್ಗೆ ಯುಗಾದಿನೇ ಆಗತ್ತೆ ನಮ್ಮ ಹಿಂದೂಗಳ ಪ್ರಕಾರ ಎಲ್ಲಾನು. ಆದ್ರೆ ಈ ಕ್ಯಾಲೆಂಡರ್ ಪ್ರಕಾರ ಮತ್ ಮಾಡೋದೇ ಅಲ್ವಾ ಇದು. ಇದನ್ನೆಲ್ಲ ಮಾಡ್ಲಿಕ್ಕೆ ನಾವು ಮಹಿಳೆ ಈ ಸಿಟಿನಲ್ಲಾದ್ರೆ ಕಿಟ್ಟಿ ಪಾರ್ಟಿ ಅದು ಇದು ಅಂದ್ಬಿಟ್ಟು ಇದು ಮಾಡ್ತಾರೆ. ಆದರೆ ನಮ್ಗೆ ಹಳ್ಳಿ ಜೀವನದಲ್ಲಿ ತುಂಬ ಕೆಲಸಗಳ ಮಧ್ಯೆ ಫುಲ್ ಎಲ್ಲರೂ ಬ್ಯುಸಿ ಆಗಿರ್ತೀವಿ. ಆದರೆ ಇವತ್ತು ಹೊಸ ವರ್ಷಕ್ಕೆ ಮಾತ್ರ ಒಂದು 2-3 ಅವರ್ ಎಲ್ಲ ಮನೆಯಲ್ಲೂ ಎಲ್ಲ ಗಂಡು ಮಕ್ಕಳು ಪರ್ಮಿಷನ್ ಕೊಟ್ಟಿರ್ತಾರೆ ಎಲ್ಲ ಮಹಿಳೆಯರಿಗೂ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡಿ ಅಂತಂದ್ಬಿಟ್ಟು. ಅವರು ಎಲ್ಲ ಪ್ರೀತಿಲಿಂದ ಖುಷಿ ಖುಷಿಲಿಂದ ಎಲ್ರೂ ಬರ್ತಾರೆ ಕರೆದಿದ್ದಕ್ಕೆ. ನೋಡಿ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಚಳಿ ಇದ್ರೂನು ಬಿಟ್ಟಿಲ್ಲ. ಯಾಕಂದ್ರೆ ಮಕ್ಕಳು ಕೂಡ ಯಾಕಂದ್ರೆ ಹಾಡು ಅದನ್ನೆಲ್ಲ ಹಾಕಿರ್ತೀವಲ್ಲ, ಮಕ್ಕಳಿಗೆ ಒಂದೊಂಥರ ಎಂಜಾಯ್ಮೆಂಟ್ ಅನ್ಸತ್ತೆ. ಇಲ್ಲಿ ನನ್ನ ಮಗಳು ಮತ್ತೆ ಇನ್ನೊಬ್ಬ ಮಗಳು ಇಬ್ರು ಹ್ಯಾಪಿ ನ್ಯೂ ಇಯರ್, ಆಮೇಲೆ ಬೈ ಬೈ 2025, ವೆಲ್ಕಮ್ 2026 ಅಂತಂದ್ಬಿಟ್ಟು ಬರೆದು ಅದಕ್ಕೆಲ್ಲ ಕಲರನ್ನು ಹಾಕ್ತಾ ಇದ್ದಾರೆ. ನೋಡಿ ಈ ಥರ ಕಲರ್ಸನ್ನೆಲ್ಲ ತರಿಸಿ ಎಂಜಾಯ್ಮೆಂಟ್ ಮಾಡೋದಂದ್ರೆ ಇದೇ ಕಣ್ರಿ. ಮತ್ತೆ ಎಲ್ಲಾನು ನಾನು ಮನೆಯಲ್ಲಿ ಎಲ್ಲಾನು ಈ ಬಂದವರಿಗೆ ಏನೇನು ಎಲ್ಲ ವ್ಯವಸ್ಥೆ ಆಗಬೇಕು ಅಂತ ಅದನ್ನೆಲ್ಲಾನು ನೋಡ್ಕೋತಾ ನಮ್ಮ ಯಜಮಾನ್ರೆಲ್ಲ ಮೊದಲೇನೆ ರೆಡಿ ಮಾಡಿರ್ತಾರೆ. ಆಮೇಲೆ ಲೈಟ್ ಅರೇಂಜ್ಮೆಂಟ್ ಆಗಿರ್ಬೋದು, ಎಲ್ಲ ಕೂಡ್ಲಿಕ್ಕೆ ಚೇರ್ಗಳನ್ನ ಆಗಿರ್ಬೋದು, ಎಲ್ಲಾನು ಒಳ್ಳೆ ರೀತಿಯಿಂದ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಎದುರುಗಡೆ ತುಂಬಾ ಜಾಗ ದೊಡ್ಡದಾಗಿದೆ. ಅದಕ್ಕೋಸ್ಕರನೇ ಎಲ್ರೂ ಇಲ್ಲೇ ಒಂದು ಕಡೆ ಸೇರ್ಕೋತೀವಿ. ಇದು ನಾವೆಲ್ಲ ಗುಂಪು ಅಂತ ಮಾಡ್ತೀವಲ್ಲ, ಸಂಜೀವಿನಿ ಮಹಿಳಾ ಒಕ್ಕೂಟ ಗುಂಪನ್ನಾಗಿ ಮಾಡ್ಕೋತೀವಿ. ಇದೇ ಥರ ಎಲ್ರೂ ಆಮೇಲೆ ವಟಾರದಲ್ಲಿ ಇರೋರು ಅಕ್ಕ ತಂಗಿಯರು, ಆಮೇಲೆ ಆಂಟಿ, ಈ ಥರ ಎಲ್ರೂ ಅಮ್ಮಂದಿರು ಎಲ್ಲರೂ ಬರ್ತಾರೆ. ಯಾರು ಏಜ್ ಲಿಮಿಟೆಡ್ ಏನು ಇರೋದಿಲ್ಲ ಇದಕ್ಕೆ. ಎಲ್ರೂ ಎಂಜಾಯ್ಮೆಂಟ್ ಏನು ಇಲ್ಲಿ ಡ್ಯಾನ್ಸು ಅದು ಇದು ಎಲ್ಲ ಹೆಣ್ಮಕ್ಳಿಗೆ ತಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಾರೆ. ಆದರೆ ನಾವು ಅದನ್ನೆಲ್ಲ ಇದನ್ನ ಶೋಕೆಲ್ಲ ಹಾಕಲ್ಲ ಕಣ್ರಿ. ಅವ್ರವ್ರ ಮನಸ್ಸಿನ ಭಾವನೆ ಪ್ರಕಾರ ಹಾಡು ಕುಣಿತ ಎಲ್ಲ ಮಾಡಿಬಿಟ್ಟು ಪ್ರೀತಿಲಿಂದ ಎಂಜಾಯ್ಮೆಂಟ್ ಮಾಡ್ತೀವಿ ಅಷ್ಟೇ ನಾವು ಎಲ್ಲನೂ. ನೋಡಿ ಈ ಥರ ಎಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತಂದ್ಬಿಟ್ಟು ಇದು ಡಕ್ಕಲ್ಲಿ ಹಾಡನ್ನು ಪ್ಲೇ ಮಾಡ್ತಾ ಇರ್ತಾರೆ ಮಕ್ಕಳು. ಅದಕ್ಕೋಸ್ಕರ ಎಲ್ರೂ ಸೇರಿಕೊಂಡು ಮಾಡ್ತಾ ಇದ್ದಾರೆ ನೋಡ್ರಿ. ಎಷ್ಟೊಂದು ಪ್ರೀತಿ ಅಂತಂದರೆ ಎಲ್ರಿಗೂ. ಯಾಕಂದರೆ ವರ್ಷಕ್ಕೆ ಒಂದು ಸಾರಿ ಅಷ್ಟೇ ಎಲ್ಲರ ಮನೆ ಗಂಡು ಮಕ್ಕಳು ಪರ್ಮಿಷನ್ ಕೊಟ್ಟಿರ್ತಾರೆ, ಹೋಗಿ ನೀವು ಎಂಜಾಯ್ಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು. ಆಮೇಲೆಲ್ಲ ಇಲ್ಲ 12 ಗಂಟೆ ಆಯಿತು ಅಂತಂದರೆ ಕೇಕ್ ಕಟಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಅದಕ್ಕೋಸ್ಕರನೇ ಎಲ್ರೂ ಯಾವ್ದು ಇದಕ್ಕೆ ಏಜ್ ಏನು ಭೇದ ಭಾವ ಇದೇನೂ ಇರೋದಿಲ್ಲ ಇದರಲ್ಲಿ. ಆ ಥರ ಎಲ್ಲ ಹಾಡು ಕುಣಿತ ಎಲ್ಲ ನೋಡಿ. ಇದು ನೋಡಿ ಇಲ್ಲಿ ನಮ್ಮ ಮನೆ ಪಕ್ಕದ ಹುಡುಗಿ ಇದು ಡಾನ್ಸ್ ಅಂತೂ ಫುಲ್ಲು ತುಂಬ ಚೆನ್ನಾಗೇ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು. ಅವಳಿಗೋಸ್ಕರನಾದರೂ ನಾವು ಹಾಡನ್ನು ಹಾಕ್ತಾ ಇದ್ವು. ಆಮೇಲೆ 12 ಗಂಟೆ ಆಗೇ ಬಿಡ್ತು. ಅದೇ ಥರ ಎಲ್ಲ ಕ್ಯಾಂಡಲನ್ನೆಲ್ಲ ಅಂಟಿಸೋದು ಎಲ್ಲರೂ ಪ್ರತಿಯೊಬ್ಬರೂ ಇದನ್ನು ಮಾಡ್ತೀವಿ. ಎಲ್ರೂ ಸೇರಿನೇ ಕೇಕ್ ಕಟಿಂಗ್ ಮಾಡೋದು. ಒಬ್ಬರೇ ಅಂತ ಏನಿಲ್ಲ, ಎಲ್ರೂ ಕೇಕ್ ತರಿಸಿರ್ತೀವಿ ಎಲ್ಲರೂ ಸೇರಿ ಕೇಕ್ ತರಿಸಿ ಈ ಥರ ಎಂಜಾಯ್ಮೆಂಟ್ ಮಾಡೋದು ಕಣ್ರಿ ಎಲ್ರೂ. ನೋಡಿ ಇವಾಗ ಎಲ್ರಿಗೆ ಬರ್ರಿ ಅಂತ ನಾನು ಕರಿತಾ ಇದ್ದೀನಿ. ಎಲ್ಲರೂ ಬಂದೇ ಬಿಟ್ರು. ಎಲ್ಲರೂ ಬಂದು ನೋಡಿ 12 ಗಂಟೆ ಆಯಿತು. ನಾವು ಕೇಕ್ ಕಟಿಂಗ್ ಎಲ್ಲ ಮಾಡಿದ್ವು ಸೇರಿಕೊಂಡು. ಕೇಕ್ ಕಟಿಂಗ್ ಮಾಡಿದ್ಮೇಲೆ ಎಲ್ರೂ ಅವ್ರಿಗೆ ಎಲ್ಲರಿಗೂ ಎಲ್ಲರೂ ಹೇಳ್ತಾ ಇದ್ರು 25ಕ್ಕೆ ಬಾಯ್ ಬಾಯ್, 26ಕ್ಕೆ ಸ್ವಾಗತ ಅಂತ ಅಂದ್ಬಿಟ್ಟು. ಆ ಥರ ಏನಿಲ್ಲ ಕಣ್ರಿ, ನಮ್ಗೆ ಯುಗಾದಿ ಪ್ರಕಾರನೇ ಇದೆ. ಆದ್ರೂ ಒಂದು ಎಂಜಾಯ್ಮೆಂಟ್ ಅಂತ ಇರುತ್ತಲ್ವ, ಅದಕ್ಕೋಸ್ಕರನೇ ಎಲ್ರೂ ನೋಡಿ ತುಂಬ ಖುಷಿಲಿಂದ ಇದ್ದಾರೆ. ಅದೆಲ್ಲ ಆಮೇಲೆ ಕೇಕ್ಗಳನ್ನೆಲ್ಲ ತೊಗೊಂಡೋಗಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಪೀಸ್ ತೊಗೊಂಡು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ಕೊಡ್ತೀವಿ. ಒಬ್ರಿಗೊಬ್ರು ಕೇಕ್ ತಿನ್ನಿಸ್ತಾ ಆಮೇಲೆ ಹಾಗೆ ನೋಡಿ ಚುರ್ಮರಿ ಅದನ್ನೆಲ್ಲ ನಾಷ್ಟಕ್ಕೆ ಅರೇಂಜ್ಮೆಂಟ್, ಸ್ನ್ಯಾಕ್ಸ್ ಈ ಥರ ಎಲ್ಲ ಮಾಡ್ಕೊಂಡಿರ್ತೀವಿ. ಮೊದಲೇ ನಮ್ಮ ಯಜಮಾನ್ರೆಲ್ಲ ಇದನ್ನು ರೆಡಿ ಮಾಡಿಸಿರ್ತಾರೆ. ಮಾಡಿಸ್ಬಿಟ್ಟು ಅವರು ಯಾರೂ ಇರೋದಿಲ್ಲ, ಅವರೆಲ್ಲ ಗಂಡ್ಮಕ್ಳು ಯಾರೂ ಇರೋದಿಲ್ಲ. ಬರೀ ನಮ್ಮದು ಓನ್ಲಿ ಲೇಡೀಸ್ ಪಾರ್ಟಿ ಅಂತಲೇ ಅನ್ಬೋದು ಅಷ್ಟೇ. ಲೈಟಿನ ಅರೇಂಜ್ಮೆಂಟೇ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಲೈಟನ್ನು ಹಾಕಿಕೊಟ್ಟು ಅವರು ತಮ್ಮ ಕೆಲಸಕ್ಕೆಲ್ಲ ಹೋಗಿಬಿಡ್ತಾರೆ.
ನೋಡಿ ಈ ಥರ ಎಲ್ಲ ನಕ್ಕೊಂಡು ಖುಷಿಲಿಂದ ಎಲ್ಲರೂ ಮಾತಾಡಿಕೊಂಡು ತಿಂದ್ಕೊಂಡು ಟೀ ಎಲ್ಲ ಬಿಸಿ ಬಿಸಿಯಾಗಿರೋ ಟೀ ಮಾಡಿ ಇಟ್ಟಿರ್ತೀನಿ. ಟೀ ಎಲ್ಲನೂ ಕುಡ್ಕೋತೀವಿ. ಕುಡ್ದು ನೋಡಿ ಈ ಥರ ಕೇಕ್ ಇದು ತರಿಸಿರೋ ಕೇಕ್ ಈ ಥರ ಇದೆ ನೋಡಿ. ಎಲ್ರೂ ಖುಷಿಲಿಂದ ನೋಡಿ ಎಷ್ಟೊಂದು ನಾವು ಜನ ಈ ಥರ ಈ ಖುಷಿ ಎಲ್ಲಿ ಮತ್ತು ಸಿಗೋದಿಲ್ಲ ಕಣ್ರಿ. ತುಂಬ ಖುಷಿ. ಎಲ್ಲ ಟೆನ್ಷನನ್ನು ಮರ್ತು ಬಿಟ್ಟಿರ್ತೀವಲ್ಲ. ನಮ್ಮ ಹೆಣ್ಮಕ್ಳಿಗೆ 108 ಟೆನ್ಷನ್ಗಳಿರ್ತವೆ. ಆ ಟೆನ್ಷನ್ನಿನ ಮಧ್ಯೆ 2-3 ಅವರ್ ಫ್ರೀ ಆಗಿಬಿಟ್ಟಿರ್ತಾರೆ. ಎಲ್ಲನೂ ಟೆನ್ಷನನ್ನು ಸೈಡಿಗಿಟ್ಟು ಫ್ರೆಂಡ್ಸ್ ಜೊತೆಯಲ್ಲಿ ಫೋಟೋ ತೆಗೆಯೋದು, ಸೆಲ್ಫಿ ತಕ್ಕೊಳ್ಳೋದು, ಆಮೇಲೆ ಹಾಡು, ಕೇಕ್ ತಿನ್ನಿಸೋದು, ಎಷ್ಟೊಂದು ಖುಷಿ ಅಲ್ವೇನ್ರಿ. ನೋಡಿ ಈ ಥರ ಎಲ್ಲ ನಾನು ನಮ್ಮ ಸರ್ವಿ ಡೈಲಿ ಡೋಸಲ್ಲಿ ಡೈಲಿನೂ ನಾನು ಏನಾದರೂ ಒಂದೊಂದು ವಿಶೇಷತೆ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಹಾಕ್ತಾನೇ ಇರ್ತೀನಿ ನಾನು. ಅದನ್ನೆಲ್ಲ ನೀವು ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ನೋಡಿ ಎಲ್ಲರೂ ಖುಷಿಲಿಂದ 2025ಕ್ಕೆ ಬಾಯ್ 26ಕ್ಕೆ ಸ್ವಾಗತ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ರೀತಿಲಿಂದ ಇದು ಮಾಡಿಕೊಂಡು ಎಲ್ಲರೂ ತಿಂದು ಉಂಡು ಖುಷಿ ಮಾಡಿ ಹೋಗ್ತಾರೆ. ಬಾಯ್.